ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಸಾಂಖ್ಯಯೋಗದ 59, 60ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. 2ನೇ ಅಧ್ಯಾಯ ಭಗವದ್ಗೀತೆ. ಹಿಂದೆ ಶ್ರೀಕೃಷ್ಣ ಅರ್ಜುನನ ಪ್ರಶ್ನೆ ಏನಪ್ಪ ಅಂದರೆ, ಆತ್ಮಜ್ಞಾನಿಯಾದವನು ಹೇಗಿರ್ತಾನೆ, ಆತ್ಮಜ್ಞಾನವನ್ನು ತಿಳಿದವನು ಹೇಗಿರ್ತಾನೆ ಅಂತ ಕೇಳಿದ್ದಾನೆ. ಅದಕ್ಕೆ ಶ್ರೀಕೃಷ್ಣ ಉತ್ತರವನ್ನು ಕೊಡ್ತಾ ಹೋಗ್ತಾ ಇದ್ದಾನೆ. ಅದನ್ನೇ 69ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವ್ರಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಇಲ್ಲಿ ನಾವು ಪಂಚೇಂದ್ರಿಯಗಳ ಮೂಲಕ ಆಹಾರವನ್ನು ಒಳಗಡೆ ತೆಗೆದುಕೊಳ್ತೀವಿ. ಆಹಾರಗಳನ್ನು ಒಳಗಡೆ ತೆಗೆದುಕೊಂಡಾಗ ಅದು ರಸವಾಗಿ ಪರಿವರ್ತಿತವಾಗಿ ನಮ್ಮ ಮನಸ್ಸಿಗೆ ಹೋಗುತ್ತೆ, ನಮ್ಮ ಮನಸ್ಸನ್ನು ಸಲುಹುತ್ತೆ. ಆವಾಗ ನಾವು ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಆ ರಸ ಹೋಗಿ ನಮ್ಮ ಭಾವನೆಗಳನ್ನು ಕೆದಕತ್ತೆ. ಹೇಗೆ ಅಂದರೆ, ಈಗ ನಾವು ಎಲ್ಲವನ್ನೂ ಬಿಟ್ಟ ಜ್ಞಾನಿ ಈ ರಸವನ್ನು ತನ್ನ ಒಳಗಡೆನೆ ಒದಗಿಸಿಟ್ಕೊಂಡಿರ್ತಾನೆ. ಅದು ಎಲ್ಲಿ ತನಕಪ್ಪ ಒಳಗಡೆ ಇಟ್ಕೊಂಡಿರಬೇಕು ಅಂದರೆ, ಈಗ ಬೆಂಕಿ ಜೋರಾಗಿ ಅಗ್ನಿಯಾಗಿ ಉರಿತಾ ಇರುತ್ತೆ, ಉರಿದು ಎಲ್ಲ ಕಡೆಗೂ ಹೊಗೆ ಎಲ್ಲ ಬರ್ತಾ ಇರತ್ತೆ. ಅದು ಜ್ಞಾನಿಯಾದವನು ಅದನ್ನು ತೀವ್ರವಾಗಿ ಕಂಟ್ರೋಲ್ ಮಾಡಿ ಅದನ್ನು ಆರಿಸ್ತಾನೆ. ಆ ಬೆಂಕಿಯನ್ನು ಆರಿಬಿಡ್ತು ಅಂದರೆ ಅದು ಫುಲ್ ಆರೋಯ್ತು ಅಂತಲ್ಲ, ಕೆಂಗೆಂಡವಾಗಿ ಉರಿತಾ ಇರುತ್ತೆ ಒಳಗಡೆ. ಆ ಕೆಂಗೆಂಡನು ಇನ್ನೂ ಆರಿತು ಅಂದರೆ ಅದರ ಮೇಲೆ ಬೂದಿ ಮುಚ್ಕೊಂಡು ಕಾಣಿಸಲ್ಲ, ಅಷ್ಟೇ ಒಳಗಡೆ ಕೆಂಡ ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಗಾಳಿ ಹಾಕ್ಬಿಟ್ರೆ, ಪಂಚೇಂದ್ರಿಯಗಳ ವಾಸನೆಯನ್ನು ಗಾಳಿ ಹಾಕ್ಬಿಟ್ರೆ ಅದು ತಿರುಗಿ ಬಗ್ಗಂತ ಹತ್ಕೊಂಡು ಉರಿಯೋಕ್ಕೆ ಶುರು ಮಾಡಿಬಿಡುತ್ತೆ. ಹಾಗೆ ಸ್ಥಿತಪ್ರಜ್ಞನಾದವನು ತನ್ನ ಕಾಮನೆಗಳನ್ನು ನಿಯಮವಾಗಿ ಒಂದು ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಆದರೆ ಅವನು ಹತೋಟಿಯಲ್ಲಿ ಇಟ್ಕೊಂಡ್ಬಿಟ್ಟೆ ಅಂದ್ಬಿಟ್ಟು ಅವನು ತುಂಬ ಗರ್ವಿಯಾಗಕ್ಕಾಗಲ್ಲ. ಯಾಕೆ ಅಂದರೆ ಇದು ಕೆಂಗೆಂಡದ ಥರ ಒಳಗಡೆನೆ ಬೂದಿ ಮುಚ್ಚಿರೋ ಕೆಂಡದ ಥರ ಇರುತ್ತೆ. ಅದು ಯಾವಾಗ ಬೇಕಾದರೂ ಹತ್ಕೊಂಡು ಹುರಿಬೋದು. ಅದನ್ನು ಯಾವಾಗಲೂ ನೀನು ಕಂಟ್ರೋಲಲ್ಲೇ ಇಟ್ಟಿರಬೇಕು. ಅದು ಕಂಪ್ಲೀಟಾಗಿ ಆರೋಗಿದೆ, ಸಂಪೂರ್ಣವಾಗಿ ಆರೋಗಿದೆ ಅಂದಾಗ ಮಾತ್ರ ನೀನು ಸ್ಥಿತಪ್ರಜ್ಞನಾಗ್ತೀಯಾ. ಸ್ಥಿತಪ್ರಜ್ಞತ್ವ ನಿನ್ನನ್ನು ಉದ್ಧರಿಸುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನಿನ್ನ ರಸ, ನಿನ್ನ ತೆಗೆದುಕೊಳ್ಳುವ ಆಹಾರ, ಅದೇ ನಿನ್ನ ಜ್ಞಾನವಾಗೋದು. ಆ ಒಂದು ರೀತಿಯಲ್ಲಿ ನೀನು ಅದನ್ನು ಯೋಚನೆ ಮಾಡಬೇಕು ಅಂತ ಶ್ರೀಕೃಷ್ಣ ಈಗ 59ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನೇ 60ನೇ ಶ್ಲೋಕದಲ್ಲಿ ಯತತೋ ಖ್ಯಾಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾದೀನಿ ಹರಂತಿ ಪ್ರಸವಂ ಮನಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಕೌಂತೆಯ ಅಂದರೆ ಕುಂತಿಯ ಮಗನೇ, ನೀನು ಯಾವಾಗ ಪ್ರಬಲವಾದ ಇಂದ್ರಿಯ ಮೋಹಗಳನ್ನು ನಿನ್ನೊಳಗಡೆ ಇಟ್ಕೋತೀಯೋ ಅಲ್ಲಿಯ ತನಕ ನಿನ್ನ ಒಂದು ಮನಸ್ಸು ನಿನ್ನ ಹತೋಟಿಯಲ್ಲಿ ಇರಲ್ಲ. ಪ್ರಬಲವಾದ ಇಂದ್ರಿಯಾಪೇಕ್ಷೆಗಳು ನಿನ್ನ ಒಳಗಡೆ ಇದ್ದರೆ ಅದು ನಿನ್ನನ್ನು ನಾಶ ಮಾಡ್ತಾನೇ ಇರುತ್ತೆ, ನಿನ್ನನ್ನು ಅದು ಕಂಟ್ರೋಲ್ ಮಾಡ್ತಾ ಇರತ್ತೆ. ಹೇಗಪ್ಪ ಅಂದರೆ, ಈ ಒಂದು ಮನಸ್ಸು ಅನ್ನೋದು ಒಂದು ದೊಡ್ಡ ಭಯಂಕರವಾದ ಕಾಡು. ಅದು ಪ್ರಶಾಂತವಾಗಿದೆ ಅನ್ನಿಸ್ತಾ ಇದ್ದು ಯಾವಾಗ ಯಾವ ಕಡೆಯಿಂದ ಆಪತ್ತು ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿರ್ತೀವಿ. ಯಾವಾಗ ಯಾವ ಕಡೆಯಿಂದ ವಿಪತ್ತು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈ ಕಾಡಲ್ಲಿ ಕಾಡು ಮಾತ್ರ ಪ್ರಶಾಂತವಾಗಿರುತ್ತೆ, ಚೆನ್ನಾಗಿರುತ್ತೆ, ಸೌಂದರ್ಯವನ್ನು ತುಂಬಿಕೊಂಡಿರುತ್ತೆ. ಆದರೆ ವಿಪತ್ತು ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದು ನಮಗೆ ಕಂಡುಹಿಡಿಯೋಕ್ಕಾಗಲ್ಲ. ಅದೇ ರೀತಿ ನಿನ್ನ ಮನಸ್ಸು ಕೂಡ ಯಾವಾಗಲೂ ನೀನು ಅದನ್ನು ಎಚ್ಚರಿಕೆಯಿಂದನೇ ಇಟ್ಕೊಂಡಿರಬೇಕು. ಮನಸ್ಸು ಅಂದ್ರೇ ಹಾಗೆ. ನೀನು ಮನಸ್ಸು ಪಂಚೇಂದ್ರಿಯಗಳ ಬಾಗಿಲು ಇರುತ್ತೆ, ನೀ ಎಲ್ಲ ಬಾಗಿಲನ್ನು ಮುಚ್ಚಿದ್ರು, ನಿನ್ನ ಆಸೆಗಳನ್ನು ಹೊರಗಡೆ ಇಟ್ಟಿದ್ರು, ಅದು ಒಂದು ಬಾಗಿಲು ತೆಗೆಯೋದೇ ಕಾಯ್ತಾ ಇರುತ್ತೆ. ಅದು ಎಲ್ಲೋ ಅಡಗಿ ಕೂತ್ಕೊಂಡಿರುತ್ತೆ. ತಕ್ಷಣವೇ ಅದು ಬಂದು ನಿನ್ನ ಮನಸ್ಸನ್ನು ಆಕ್ರಮಣ ಮಾಡಿಬಿಡುತ್ತೆ. ಆದ್ದರಿಂದ
ಸ್ಥಿತಪ್ರಜ್ಞನಾದವನು ತನ್ನ ನಡವಳಿಕೆಯಲ್ಲಿ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ನಾನು ಸ್ಥಿತಪ್ರಜ್ಞ, ನಾನು ಜ್ಞಾನಿ, ನಾನೆಲ್ಲವನ್ನು ತಿಳಿದುಕೊಂಡ್ಬಿಟ್ಟಿದ್ದೀನಿ, ನನಗೆಲ್ಲನೂ ಗೊತ್ತು ಅಂದರೆ ಅದು ಎಲ್ಲಿಂದನೋ ಬಂದು ನಿನ್ನನ್ನು ಆಕ್ರಮಣ ಮಾಡಿ ನಿನ್ನನ್ನೇ ಆವರಿಸ್ಕೊಂಡು ನಿನ್ನ ಒಂದು ಜೀವನವನ್ನೇ ಹಾಳು ಮಾಡುವಂತಹ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ. ಆದ್ದರಿಂದ ಯಾವಾಗಲೂ ಇಂದ್ರಿಯ ನಿಗ್ರಹ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದೇ ಒಂದು ಕತೆ ಹೇಳ್ತಾರೆ ಸಣ್ಣದಾದು. ಒಂದು ಸತಿ ಜಿಂಕೆ ತನ್ನ ಮರಿಯೊಂದಿಗೆ ನೀರು ಕುಡಿತಾ ಇತ್ತು ಪ್ರಶಾಂತವಾದ ಕೊಳದಲ್ಲಿ. ಅದು ತನ್ನ ಬಿಂಬವನ್ನು ನೋಡ್ಕೋತಾ ತನ್ನ ಮರಿಗೆ ಹೇಳ್ತು, ನೋಡು ನನಗೆ ಎಷ್ಟೆಷ್ಟು ಚೂಪಾದ ಕೊಂಬುಗಳಿದೆ, ನಾನು ಎಷ್ಟು ಸುಂದರವಾಗಿದ್ದೀನಿ, ನನ್ನ ಮೈಕಟ್ಟೆಲ್ಲ ಎಷ್ಟು ಬಲಶಾಲಿಯಾಗಿದೆ ನೋಡು ಅಂತ ಹೇಳ್ತಾ ಇತ್ತು. ಅದು ಕುಡಿತಾ ಹೇಳ್ತಾ ಇರಬೇಕಾದ್ರೆ ಒಂದು ಸೀಳು ನಾಯಿಗಳು ಕಿರುಚ್ಕೊಳ್ಳೋ ಬೊಗಳೋ ಶಬ್ದ ಕೇಳಿಸ್ತು. ತಕ್ಷಣವೇ ಆ ಜಿಂಕೆ ಮರಿಯ ಜೊತೆ ಎದ್ವಾ ತದ್ವಾ ಅಂತ ಸ್ಪೀಡಾಗಿ ಓಡಿ ಎಲ್ಲೋ ದೂರಕ್ಕೆ ಓಡೋಗಿ ಕರ್ಕೊಂಡೋಗಿ ಅಲ್ಲಿ ನಿಂತ್ಕೊಂಡ್ಬಿಡ್ತು. ಅವಾಗ ಮರಿ ಕೇಳ್ತು, ಏನಪ್ಪ ಏನೋ ನೀನು ಇಷ್ಟೊಂದು ಸುಂದರವಾಗಿದ್ದೀಯಾ, ಇಷ್ಟೊಂದು ಚೂಪಾದ ಕೊಂಬುಗಳಿದೆ, ಇಷ್ಟೊಂದು ಬಲಶಾಲಿಯಾಗಿದೆಯಾ, ನಾಯಿ ಒಂದು ಬೊಗಳಿದ್ದಕ್ಕೆ ಯಾಕೆ ಹೆದರ್ಕೊಂಡ್ಬಿಟ್ಟೆ ಅಂತ. ಹೌದಪ್ಪ, ಆದರೆ ನಾನು ಎಷ್ಟೆಲ್ಲ ಬಲಶಾಲಿಯಾಗಿದ್ರೂ ಆ ನಾಯಿ ಬೊಗಳೋದು ಕಂಡ್ರೆ ನನಗೆ ಹೆದರಿಕೆ ಶುರುವಾಗಿ ನನ್ನ ಬಲ ಎಲ್ಲ ಉಡುಗೋಗುತ್ತೆ ಅಂತ ಆ ಜಿಂಕೆ ತನ್ನ ಮರಿಗೆ ಹೇಳುತ್ತೆ. ಹಾಗೆಯೇ ಇಂದ್ರಿಯ ನಿಗ್ರಹ ಅನ್ನೋದು ಅಷ್ಟೊಂದು ಸುಲಭವಾದ ವಿಚಾರವಲ್ಲ. ಅದು ಯಾವಾಗ ಎಲ್ಲಿ ಬೆಂಕಿಯ ಥರ ಹತ್ಕೊಂಡು ಉರಿಯತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಸ್ಥಿತಪ್ರಜ್ಞನಾದವನು ಯಾವಾಗಲೂ ಎಚ್ಚರಿಕೆ ಇರಬೇಕು, ಅವನ ನಡವಳಿಕೆಯಲ್ಲಿ ಯಾವಾಗಲೂ ಎಚ್ಚರಿಕೆಯೇ ಇರಬೇಕು, ಅವನು ಮೈ ಮರೆತು ಎಲ್ಲೂ ವರ್ತಿಸಬಾರ್ದು ಅಂತ ಶ್ರೀಕೃಷ್ಣ 2 ಶ್ಲೋಕದಲ್ಲಿ ಹೇಳ್ತಾನೆ. ಇಷ್ಟು ಹೇಳ್ತಾ ಈ 2 ಶ್ಲೋಕಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಾಳಿನ ಸಂಚಿಕೆಯಲ್ಲಿ ಮತ್ತೆರಡು ಶ್ಲೋಕಗಳನ್ನು ತೆಗೆದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.